ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮಾಡ್ತಾ ಇರೋದು ಹಲಸಿನಕಾಯಿ ಕಬಾಬ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸಣ್ಣಗೆ ಹೆಚ್ಚಿರುವಂತಹ ಹಲಸಿನಕಾಯಿ, 2 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಮತ್ತು ತೇಜು ಕಬಾಬ್ ಪೌಡರ್ ಮತ್ತು ತೇಲ್ಸಲಿಕ್ಕೆ ಬೇಕಾದಷ್ಟು ಎಣ್ಣೆ. ಈಗ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈಗ ಫಸ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ನಾವು ಈಗ ಸಣ್ಣದಾಗಿ ಕಟ್ ಮಾಡಿರೋಂತಹ ಹಲಸಿನಕಾಯನ್ನು ಹಾಕೋಣ. ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕೋಣ. ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಣ. ಅದು ಸ್ವಲ್ಪ ಬೇಯಲಿಕ್ಕೆ ಉಪ್ಪೆಲ್ಲ ನೀಟಾಗಿ ಹಿಡಿಯುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈಗ ಅದು ಬೆಂದಿದೆ. ಈಗ ಅದನ್ನು ನೀರೆಲ್ಲ ಬಸ್ಬಿಟ್ಟು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಹಲಸಿನಕಾಯಿನ ಅದೊಂದು ಕಡೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಕಡೆ ಪಾತ್ರೆಯಲ್ಲಿ ನಾವು ಅದಕ್ಕೆ ಬೇಕಾಗಿರುವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಕಾರ್ನ್ಫ್ಲೋರ್, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಕಬಾಬ್ ಮಸಾಲ, ನಾವಿಲ್ಲಿ ಬೇಯಿಸಿರೋಂತಹ ಹಲಸಿನಕಾಯಿ ಇಷ್ಟನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಅದಕ್ಕೆ ಕರಿಬೇವು ಹಾಕೋಣ. ಈಗ ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಅದು ನೀಟಾಗಿ ಮಿಕ್ಸ್ ಆಗಿದೆ. ಈಗ ಅದನ್ನು ನಾವು ಒಂದು ಕಾಲು ಗಂಟೆ, ಒಂದು ಅರ್ಧ ಟೈಮ್ ಇದ್ದರೆ ಅರ್ಧ ಗಂಟೆ ಆದರೂ ಇಡ್ಬೋದು. ಟೈಮ್ ಇಲ್ಲಾಂದರೆ ಒಂದು ಕಾಲು ಗಂಟೆ ಇಡಲೇಬೇಕಾಗುತ್ತೆ ಫ್ರೆಂಡ್ಸ್. ನಾವು ಮುಚ್ಚಿಡೋಣ. ಮುಚ್ಚಿಟ್ಟ ನಂತರ ಈಗ ಆಗಿದೆ 15 ನಿಮಿಷ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ಇದಕ್ಕೆ ನೀವು ಬೇಕು ಅಂದರೆ ಮೊಟ್ಟೆ ಕೂಡ ಹಾಕೊಬೋದು ಫ್ರೆಂಡ್ಸ್. ಮೊಟ್ಟೆ ಬೇಡ, ಮೊಟ್ಟೆ ತಿನ್ನಲ್ಲ ಅನ್ನೋಂಥವ್ರು ಈ ಥರ ಬೇಕಾದ್ರೂ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ, ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಕೊತ್ತಂಬರಿ ಸೊಪ್ಪು ಚೆಲ್ಲಿದ್ವಿ ನಾವಿಲ್ಲಿ. ಕೊತ್ತಂಬರಿ ಸೊಪ್ಪಿನ ಅದರಲ್ಲಿ ಕಳೆನೇ ಜಾಸ್ತಿ ಬಂದ್ಬಿಟ್ಟೈತೆ ಫ್ರೆಂಡ್ಸ್. ಆ ಕಳೆ ತಗೊಂಡೋಗೋದ, ಕೊತ್ತಂಬರಿ ಸೊಪ್ಪು ತಗೊಂಡೋಗೋದ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಅದನ್ನು ಮಾರ್ಕೆಟ್ಗೆ ಹೆಂಗೆ ಹಾಕೋದು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮಮ್ಮ ಬೇಡ ಬೇಡ ಅಂದ್ರೂ ಕೊತ್ತಂಬರಿ ಸೊಪ್ಪು ಚೆಲ್ಬಿಟ್ಟಿದ್ದೀರಾ, ಅದ್ರಲ್ಲಿ ಕಳೆಗೆ ಅದೇನು ಸೊಪ್ಪಿಗಿನ್ನ ಕಳೆನೇ ಜಾಸ್ತಿ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಬೈಕೊಂಡ್ ಕಿತ್ತಾಕ್ತಾ ಇದ್ದಾರೆ ಫ್ರೆಂಡ್ಸ್ ಕಳೆ ಎಲ್ಲನೂ. ನೋಡಿ ಫ್ರೆಂಡ್ಸ್, ಹಿಂಗಿದೆ ಅದು ಕೊತ್ತಂಬರಿ ಸೊಪ್ಪಿನ ತೋಟ ಅಂತೆ. ಇದೆಲ್ಲ ಕಳೆ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಕಿತ್ತಾಕಿರೋದು ಫ್ರೆಂಡ್ಸ್. ಅಲ್ಲಿ ಮುಂದೆ ನೋಡಿಬಿಟ್ರೆ ಸೊಪ್ಪೇ ಕಾಣ್ತಿಲ್ಲ ಫ್ರೆಂಡ್ಸ್, ಅಷ್ಟು ಕಳೆ ಬಂದಿದೆ ಅದರಲ್ಲಿ. ನೋಡಿ ಫ್ರೆಂಡ್ಸ್, ಆ ಮುಂದೆ ನೋಡಿ ಫ್ರೆಂಡ್ಸ್, ಈ ಥರ ಇದೆ ಆ ಕಡೆ ಮುಂದೆ ಎಲ್ಲ. ಇದೆಲ್ಲ ತೆಗ್ದಾಕಿದ್ದಾರೆ ಸ್ವಲ್ಪ, ಆದರೂ ಈ ಥರ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಬಾಳೆ ಎಲೆ ತಂದುಬಿಟ್ಟು ಎಲ್ಲ ಕಬಾಬ್ ಹಾಕಂಗೆ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್. ಅಲ್ಲಿ ಪೇಟ ಸುತ್ಕೊಂಡಿರೋರು ನಮ್ಮ ದೊಡ್ಡಪ್ಪ ಫ್ರೆಂಡ್ಸ್. ಅವ್ರಿಗೆ ಅಲ್ಲಿಲ್ಲ, ಅವ್ರಿಗೆ ಪಾಪ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಪ್ಪಳ ತೊಗೊಂಬಂದು ಕೊಟ್ಟಿದ್ದೀನಿ. ಅದಾದರೂ ಸ್ವಲ್ಪ ಬಾಯಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗುತ್ತೆ, ತಿಂತಾರೆ ಅಂತ ಹೇಳ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಹೊಲ್ದಲ್ಲಿ ಕೂತ್ಕೊಂಡು ತಿನ್ನೋದೇ ಒಂದು ಚಂದ ಅಲ್ವಾ ಫ್ರೆಂಡ್ಸ್. ನಿಮಗೆ ಯಾರಿಗೆಲ್ಲ ಹೊಲ್ದಲ್ಲಿ ಕೂತ್ಕೊಂಡು ಊಟ ಮಾಡೋದೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.